Dear students, here is a boy. His name is Anant. He was suffering from cancer. He was going to die. He was counting his days. So all his family moved to Mumbai. They moved to Mumbai because they hoped that the cancer would be cured in that hospital. They stayed in their aunt's house. Her name was Susila. Her apartment was very small. And then Anant has a sister. Her name was Smita. And then Anant was very good at table tennis player. But now he was on the bed having oxygen. Okay, dear students, we would like to study about the multiple choice questions on this chapter. Okay. Hello? Okay. Smita and Anant's hometown is ಸ್ಮಿತಾ ಮತ್ತು ಅನಂತನ ಇರ್ತಕ್ಕಂತಹ ಸ್ಥಳ ಊರು ಯಾವುದು ಅಂತ ಅಂದರೆ ಸ್ಥಳವೆಂದರೆ ಮುಂಬೈ ಅಥವಾ ಬಾಂಬೆ, ಗಗನ್ಪುರ್, ಲಕ್ನೋ, ದೆಹಲಿ, ABC. ಇದರಲ್ಲಿ ಅವರ ಊರು ನೇಟಿವ್ ಪ್ಲೇಸು ಅವರ ವಾಸಸ್ಥಳ ಯಾವುದು ಅಂತಂದ್ರೆ ಬಿ, ಆಪ್ಷನ್ ಬಿ ಈಸ್ ರೈಟ್. ಗಗನ್ಪುರ್ ಈಸ್ ರೈಟ್. ಅನಂತ್ ವಾಸ್ ಸಫರಿಂಗ್ ಫ್ರಾಮ್. ಅನಂತ್ ಒಂದು ಡಿಸೀಸ್ ನಿಂದ ಬಳಲುತ್ತಿರ್ತಾನೆ. ಅದು ಯಾವುದೆಂದರೆ ಹೈಪರ್ ಟೆನ್ಷನ್, ಕೊರೋನಾ, ಹೆಪಟೈಟಿಸ್ ಬಿ, ಕ್ಯಾನ್ಸರ್. ಅವನು ಬಳಲ್ತಕ್ಕಂತಹ ರೋಗದ ಹೆಸರು ಆಪ್ಷನ್ ಡಿ ಈಸ್ ರೈಟ್, ಕ್ಯಾನ್ಸರ್. ಸರಿಯಾದ ಉತ್ತರ ಕ್ಯಾನ್ಸರ್. ಅನಂತ್ ವಾಸ್ ದ ಬೆಸ್ಟ್ ಡ್ಯಾಶ್ ಪ್ಲೇಯರ್. ನೋಡ್ರಿ, ಅನಂತ ಒಬ್ಬ ಶ್ರೇಷ್ಠ ಆಟಗಾರ. ಎಂತಹ ಆಟಗಾರ? ಡ್ಯಾಶ್ ಆಟಗಾರ. ನೋಡ್ರಿ, ಕ್ರಿಕೆಟ್ ಆಟಗಾರೇನೋ, ಆಪ್ಷನ್ ಬಿ ಖೋ ಆಟಗಾರೇನೋ, ಆಪ್ಷನ್ ಸಿ ಟೇಬಲ್ ಟೆನಿಸ್ ಆಟಗಾರೇನೋ, ಆಪ್ಷನ್ ಡಿ ಹಾಕಿ. ಇಲ್ಲಿ ಅವನು ಒಬ್ಬ ಟೇಬಲ್ ಟೆನಿಸ್ ಶ್ರೇಷ್ಠ ಆಟಗಾರ ಅಂತ. ಆಪ್ಷನ್ ಸಿ ಈಸ್ ರೈಟ್ ಅಂತ. They had come with high hopes. Their hopes were that ಅವರು ಎಲ್ಲರೂ, they means here, dear students, you must remember, they here tells us that Anant's whole family, all family of Anant ಅಂತ, ಆ ಒಟ್ಟಾರೆಯಾಗಿ ಎಂಟೈರ್ ಫ್ಯಾಮಿಲಿ ಆಫ್ ಅನಂತ್ ಅಂತ, ಅನಂತನ ಎಲ್ಲಾ ಕುಟುಂಬ, ಅವರ ತಂದೆ, ತಾಯಿ, ಆತನ ಅಕ್ಕ ಮತ್ತು ಆತ ಎಲ್ರು they moved to Bombay. They moved there. They had high hopes. ಅಲ್ಲಿ ಯಾಕೆ ಬಂದಿದ್ರು ಅಂತ ಕೇಳಿದ್ರೆ ಅವರಿಗೆ ಬಹಳ ಹೋಪ್ಸ್ ಇರ್ತವೆ. ಏನ್ ಹೋಪ್ಸ್ಗಳು? ಅವರ ನಿರೀಕ್ಷೆ ಇರ್ತವೆ. ಬಂದಿದ್ರು ಅವರು. ದೇರ್ ಹೋಪ್ಸ್ ವೇರ್, ಅವರ ನಿರೀಕ್ಷೆಗಳು ಏನೆಂದರೆ ದೇ ಕುಡ್ ಗೆಟ್ ಟಿಕೆಟ್ ಟು ದ ಕನ್ಸರ್ಟ್. ಅವರಿಗೆ ಆ ಸಂಗೀತ ಕಚೇರಿಗೆ ಟಿಕೆಟ್ ಅನ್ನು ಪಡ್ಕೊಳ್ಳಿಕ್ ಬಂದಿದ್ರು. ಪಂಡಿತ್ ರವಿಶಂಕರ್ ವುಡ್ ಕಮ್ ಟು ದೇರ್ ಹೌಸ್. ಅವ್ರ ಪಂಡಿತ್ ರವಿಶಂಕರ್ ಅವ್ರ ಮನೆಗೆ ಬರ್ತಾನಂತ ಅನ್ಕೊಂಡು ಬಂದಿದ್ರು. The doctors would be able to cure cancer. ಅಲ್ಲಿರ್ತಕ್ಕಂತಹ ಡಾಕ್ಟರ್ಸ್ಗಳು ಆ ರೋಗವನ್ನ ವಾಸಿ ಮಾಡ್ತಾರ ಅಂತ ಅನ್ಕೊಂಡ್ ಬಂದಿದ್ರು. They could stay with Aunt Susila. ಅವರ ಆಂಟ್ ಸುಶೀಲಾಳ ಮನೆಯಲ್ಲಿ ಇರಬೇಕಂತ ಬಂದಿದ್ರು. ಅವರ ಬಂದಂತಹ ಮುಖ್ಯ ಉದ್ದೇಶ, ಅವರ ನಿರೀಕ್ಷೆಗಳು ಏನಿದ್ದು ಅಂತ ಕೇಳಿದ್ರೆ ಆಪ್ಷನ್ ಸಿ ಈಸ್ ರೈಟ್. ದ ಡಾಕ್ಟರ್ಸ್ ವುಡ್ ಬಿ ಏಬಲ್ ಟು ಕ್ಯೂರ್ ಕ್ಯಾನ್ಸರ್. ಆ ಹುಡುಗನ ರೋಗವನ್ನ ವಾಸಿ ಮಾಡ್ತಾರಂತ ಅನ್ಕೊಂಡು ಅಲ್ಲಿ ಬಂದಿದ್ರು ಮುಂಬೈಗೆ ಅಂತ. ಆಪ್ಷನ್ 5 ನೋಡ್ರಿ. ಕ್ವಶನ್: ಸ್ಮಿತಾಸ್ ಫ್ಯಾಮಿಲಿ ಮೂವ್ ಟು ಬಾಂಬೆ ಸೊ ದ್ಯಾಟ್ ಅನಂತ್. ಸ್ಮಿತಾಳ ಕುಟುಂಬ ಮುಂಬೈಗೆ ಬಾಂಬೆಗೆ ಬಂದ್ಬಿಟ್ಟಿತ್ತು ಅಥವಾ ಬಂದ್ಬಿಟ್ಟಿದ್ರು ಏಕೆಂದರೆ
could learn sitar ಕಲಿಯಲಿಕ್ಕೆ ಬಂದಿದ್ರು. could learn tennis ಕಲಿಯಲಿಕ್ಕೆ ಬಂದಿದ್ರು. could be treated at the cancer hospital ನಲ್ಲಿ ಚಿಕಿತ್ಸೆಗಾಗಿ ಬಂದಿದ್ರು. could attend concerts ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಬಂದಿದ್ರು ಅಂತ. they were in Mumbai because they could be treated at the cancer hospital ಅಂತ ಇದರ ಸರಿಯಾದ ಉತ್ತರ ಸಿ. Take him home, give him the things he likes. The doctor said this because. Take him home, give him the things he likes. ಅವನನ್ನ ಮನೆಗೆ ಕರ್ಕೊಂಡು ಹೋಗಿ ಮತ್ತ ಅವನಿಗೆ ಏನೇನ್ ಬೇಕು, ಅವನು ಏನೇನ್ ಬೇಡ್ತಾನೆ, ಏನೇನ್ ಅವನಿಗೆ ಬೈಕೆಗಳಿವೆ ಅವನ್ನೆಲ್ಲವನ್ನು ಅವನಿಗೆ ಒದಗಿಸ್ರಿ ಅಂತ ಅಲ್ಲಿದ್ದಂತಹ ವೈದ್ಯರು ಹೇಳಿದರು. ಏಕೆಂದರೆ ನೋಡ್ರಿ, ಟೇಕ್ ಹಿಮ್ ಹೋಮ್ ಮೀನ್ಸ್ ಟೇಕ್ ದಟ್ ಬಾಯ್ ಅನಂತ್ ಹೋಮ್. ಯಾಕಂತ ಹೇಳಿದ್ರೆ ದೇರ್ ವಾಸಂಟ್ ಎನಿ ಗುಡ್ ಟ್ರೀಟ್ಮೆಂಟ್ ಫಾರ್ ಹೀಸ್ ಡಿಸೀಸ್. ಅವನ ಏನು ರೋಗನಿಂದ ಬಳಲ್ತಿರ್ತಾನೆ ಆ ರೋಗಕ್ಕೆ ಟ್ರೀಟ್ಮೆಂಟ್ ಇರೋದಿಲ್ಲ. ಅದಕ್ಕ ಅದೇ ಅವರು ತಮ್ಮ ಗೋಣನ್ನ ಅಲುಗಾಡಿಸಿದರು, ಕುತ್ತಿಗೆಯನ್ನು ಅಲುಗಾಡಿಸಿದರು, ತಲೆಯನ್ನು ಅಲುಗಾಡಿಸಿದರು. ಇವ ಉಳಿಯೋದಿಲ್ಲ. He was going to die. Everyone knew that Anant was going to die. ಅನಂತ ಸಾಯ್ತಾನ ನಮಗೆ ಎಲ್ಲರಿಗೂ ಗೊತ್ತಿತ್ತು ಅಂತ. ಅನಂತ್ ವಾಸ್ ಕಂಪ್ಲೀಟ್ಲಿ ಕ್ಯೂರ್ಡ್. ಅನಂತ್ಗೆ ಸಂಪೂರ್ಣವಾಗಿ ಆರಾಮಾಗ್ತಿತ್ತು ಅಂತ ಅನ್ಕೊಂಡಿದ್ರು. ಹಿಂಗ್ ಹೇಳಿಕ್ಕೆ ಮನೆಗೆ ಕರ್ಕೊಂಡು ಹೋಗ್ರಿ ಅಂದ್ರೆ ಅವ ಆರಾಮಾಗ್ತಾನ ಅಂತ ಹೇಳಿದ್ರು. They knew he had not many days to live. ಆ ಡಾಕ್ಟರ್ಗಳಿಗೆಲ್ಲ ಗೊತ್ತಿತ್ತು, ಅಲ್ಲಿ ಇದ್ದವ್ರಿಗೆ ಏನಂತ ಹೇಳಿದ್ರೆ ಅವ ಬಹಳ ದಿನ ಬದುಕುದಿಲ್ಲ ಅಂತ ಗೊತ್ತಿತ್ತು. There were too many patients in the hospital. ಅಲ್ಲಿ ಬಹಳ ಜನ ಪೇಷಂಟ್ಸ್ ಇದ್ರು, ಅದಕ್ಕೆ ಅವ್ನ ಮನೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಅನಂತ್ gave them too much trouble. ಆ ಡಾಕ್ಟರ್ಸ್ಗಳಿಗೆ ಅಲ್ಲಿ ಇದ್ದಂತ ಜನಕ್ಕೆ ಬಹಳ ತೊಂದರೆ ಕೊಟ್ಟಿದ್ದ, ಅದಕ್ಕೆ ಅವ್ನ ಮನೆಗೆ ಕರ್ಕೊಂಡು ಹೋಗ್ರಿ ಅಂತಂದ್ರು. ಸರಿಯಾದ ಉತ್ತರ ಈ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಬಿ. They knew he had not many days to live. ಅವ್ರಿಗೆ ಗೊತ್ತಿತ್ತು ಅವ ಬಹಳ ದಿನ ಬದುಕುತ್ತಿಲ್ಲ ಅಂತ. You know he needs all the sleep and rest he can get. ನಿಮಗೆ ಗೊತ್ತೇ ಇದೆ ಅವನಿಗೆ ಬೇಕಾದದ್ದು ಏನು ಅಂತ ಹೇಳಿದ್ರೆ ಬಹಳ ಅವನಿಗೆ ವಿಶ್ರಾಂತಿ ಬೇಕಾಗಿದೆ. Smita's mother said this because the boy dash. ಸ್ಮಿತಾ ಅವಳ ತಾಯಿ ಇದನ್ನ ಹೇಳಿದ್ರು ಏಕೆಂದರೆ ನೋಡ್ರಿ ಇದು ಎಲ್ಲಿ ಅಂತ ಕೇಳಿದ್ರೆ ನಾವು ಫಸ್ಟ್ 2ನೇ ಪ್ಯಾರಾಗ್ರಾಫ್ ಬರ್ತಕ್ಕಂಥ ಲೈನ್ ಇಲ್ಲಿ Smita was looking over a newspaper and there was an incident, there was an event and there was an advertisement. In that advertisement, in the Shanmukananda auditorium, there was a concert by in that Shanmukananda auditorium in Bombay, there was a concert which was giving by Pandit Ravi Shankar and Ustad Allah Rakha. ಅವರಿಂದ ಅಲ್ಲಿ ಸಂಗೀತ ಕಚೇರಿ ಇರ್ತದೆ ಅನ್ನೋದು ಒಂದು ಅಡ್ವರ್ಟೈಸ್ಮೆಂಟ್ ಬಂದಿರ್ತದೆ. ಸೊ ಅವಾಗ ಇದನ್ನ ಓದ್ತಾ ಇರ್ತಾಳೆ. ಆಗ ಅವ್ರ ತಾಯಿ ಆ ಸ್ಮಿತಾ ಹೇಳ್ತಾಳೆ, ಯು ನೋ ಹಿ ನೀಡ್ಸ್ ಆಲ್ ದ ಸ್ಲೀಪ್ ಅಂಡ್ ರೆಸ್ಟ್ ಹಿ ಕ್ಯಾನ್ ಗೆಟ್. ಅವ್ನಿಗೆ ಗೊತ್ತೇ ಇದೆ ವಿಶ್ರಾಂತಿ ಬೇಕು, ಸುಮ್ಮನಿರು ಅಂತ ಹೇಳಿದ್ರು. ಯಾಕಂತ ಕೇಳಿದ್ರೆ ಹಿ ಹ್ಯಾಡ್ ವರ್ಕ್ಡ್ ಆಲ್ ನೈಟ್. ಆ ಹುಡುಗ ಬಹಳ ರಾತ್ರಿ ಎಲ್ಲ ಕೆಲಸ ಮಾಡಿದ್ದ. ಅದಕ್ಕ had just finished his examination. ಅದೇ ತಾನೇ ಎಕ್ಸಾಮ್ ಮುಗಿಸ್ಕೊಂಡ್ ಬಂದಿದ್ದ ಪರೀಕ್ಷೆಗಳನ್ನ, ಅದಕ್ಕೆ ಸುಮ್ಮನಿರು ಅಂತ ಹೇಳಿದ್ರು. had come back from a long trip. ಬಹಳ ಅದು ಏನು ಹೋಗಿದ್ದ ಅಂತ ಹೇಳಿದ್ರೆ ಜರ್ನಿಗೆ ಹೋಗಿದ್ದ, ಅಂದ್ರೆ ಪ್ರವಾಸಕ್ಕೆ ಹೋಗಿದ್ದ, ಮರಳಿ ಬಂದಿದ್ದಾನ, ಅದಕ್ಕೆ ರೆಸ್ಟ್ ಇದ್ದಾನ, ಸುಮ್ಮನಿರು ಅಂತ ಹೇಳಿದ್ರು. was very ill and weak. ಅವನಿಗೆ ಅನಾರೋಗ್ಯ ಇದೆ ಮತ್ತು ಅಶಕ್ತ ಅದನ, ಸುಮ್ಮಿರು ಅಂತ ಹೇಳಿದ್ರು. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ರೈಟ್. ಇಟ್ಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಸೇಡ್ ಅನಂತ್. ಜೀವನದಲ್ಲಿ ಒಮ್ಮೆ ಸಿಗೋದು, ಚಾನ್ಸ್ ಆಫ್ ಎ ಲೈಫ್ ಟೈಮ್, ಜೀವನದಲ್ಲಿ ಒಮ್ಮೆ ಸಿಗ್ತಕ್ಕಂಥದ್ದು ಏನು ಅಂತಂದ್ರೆ ಪ್ಲೇಯಿಂಗ್ ಸಿತಾರ್ ಅನ್ನು ನುಡಿಸುವುದು,
ಅಟೆಂಡಿಂಗ್ ಪಂಡಿತ್ ರವಿಶಂಕರ್ ಕನ್ಸರ್ಟ್, ಪಂಡಿತ್ ರವಿಶಂಕರ್ ಅವರ ಸಂಗೀತ ಕಚೇರಿಗೆ ಹೋಗುವುದು. ಪ್ಲೇಯಿಂಗ್ ವಿತ್ ಹಿಸ್ ಸಿಸ್ಟರ್, ತನ್ನ ಅಕ್ಕನ ಜೊತೆಗೆ ಆಟ ಆಡುವುದು. ಗೋಯಿಂಗ್ ಟು ಎ ಕ್ಯಾನ್ಸರ್ ಹಾಸ್ಪಿಟಲ್, ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋಗುವುದು. ಇಲ್ಲಿ ಸರಿಯಾದ ಉತ್ತರ ತಿಳ್ಕೊಂಡಿದ್ದ, ನನಗೆ ಒಮ್ಮೆ ಸಿಗೋದು ಇನ್ ಸಿಗೋದಿಲ್ಲ ಅಂದ್ರೆ ಏನು? He already knew that, the boy already knew that he was going to die. ಅವನಿಗೆ ಗೊತ್ತಿತ್ತು ಆ ಹುಡುಗನಿಗೆ ನಾನು ಸಾಯ್ತೀನಿ ಅಂತ. ಓಕೆ, ಆಪ್ಷನ್ ಬಿ is right. I must hear him and see him. This was said by, ನಾನು ಅವರನ್ನ ಭೇಟಿ ಆಗ್ಲೇಬೇಕು ಮತ್ತು ನೋಡ್ಬೇಕು ಅಂತ ಹೇಳಿದ. ಇದನ್ನ ಯಾರು ಹೇಳಿದ್ರು ಅಂತ? ಸ್ಮಿತಾ, ಅನಂತ್, ಸ್ಮಿತಾ's mother, aunt ಸುಶೀಲಾ. ಹೇಳಿದವರು ಅನಂತ್. ನನಗೆ ಆಶೆ ಇರ್ತದೆ ಸಂಗೀತ ಕಚೇರಿ ಹೋಗ್ಬೇಕು ಅಂತ. 10ನೇ ಪ್ರಶ್ನೆ, the known frightening truth to Smita was that, ಸ್ಮಿತಾಗೆ ಗೊತ್ತಿದ್ದಂತ ಸತ್ಯ ಏನು ಅಂತ ಕೇಳಿದ್ರೆ, ಸತ್ಯವಾದ ಘಟನೆ ಏನು ಅಂತ ಕೇಳಿದ್ರೆ ಆಕೆ ಗೊತ್ತಿತ್ತು ಏನಂತಂದ್ರೆ, ಬ್ರದರ್ ಅನಂತ್ ವಾಸ್ ಗೋಯಿಂಗ್ ಟು ಡೈ ಆಫ್ ಕ್ಯಾನ್ಸರ್. ಆಕೆಯ ತಮ್ಮ ಕ್ಯಾನ್ಸರ್ ರೋಗದಿಂದ ಬಳಲಿ ಸಾಯ್ತಾನೂ ಗೊತ್ತಿತ್ತು. she had failed the exam, ಆಕೆಗೆ ಎಕ್ಸಾಮ್ದಲ್ಲಿ ಫೇಲ್ ಆಗ್ತೀನಿ ಅಂತ ಗೊತ್ತಿತ್ತು. ಡಾಕ್ಟರ್ಸ್ were sending away ಅನಂತ್ home. ಅನಂತ್ ನನ್ನ ಮನೆಗೆ ಕಳಿಸ್ತಾರೆ ಡಾಕ್ಟರ್ ಗೊತ್ತಿತ್ತು. ಅನಂತ್ would go to the concert with his father. ಅದು ಅನಂತ್ ಅಲ್ಲಿ ಹೀಸ್ ಆಗ್ಬೇಕು, ಹರ್ ಆಗಿದೆ. ಅನಂತ್ would go to the concert with his father. ತನ್ನ ತಂದೆಯ ಜೊತೆಗೆ ಅನಂತ್ ಕನ್ಸರ್ಟ್ಗೆ ಹೋಗ್ತಾನ ಅಂತ ಅನ್ಕೊಂಡಿದ್ರು. ಇಲ್ಲಿ ಸರಿಯಾದ ಉತ್ತರ ಆಕೆ ತಿಳ್ಕೊಂಡಂತದ್ದು ಏನಂತ ಕೇಳಿದ್ರೆ, her brother was going to die of cancer. The suggestion given by Aunt Sushila to Smita to feel better was, nodri, Smita was thinking something in her mind and she was disturbed a lot. On that situation, her Aunt Sushila gave her suggestion. ಸ್ಮಿತಾ ಬಹಳ ವಿಚಾರ ಮಾಡ್ತಾ ಇರ್ತಾಳೆ, ಭಯಂಕರ ವಿಚಾರದಲ್ಲಿ ಮುಳುಗಿರ್ತಾಳೆ. ಸೊ ಆ ಸಮಯದಲ್ಲಿ ಆಕೆಗೆ ಕೆಲವು ಸಜೆಷನ್ಗಳನ್ನ, ಸಲಹೆಗಳನ್ನ ಅವರ ಆಂಟ್ ಕೊಡ್ತಾಳೆ. ಏನಂತ ಕೊಡ್ತಾಳೆ? ವಾಕ್ ಇನ್ ದ ಪಾರ್ಕ್, ವಾಚ್ ಎ ಮೂವಿ, ಪ್ಲೇ ತಬಲಾ. ವಾಕ್ ಇನ್ ದ ಪಾರ್ಕ್ ಟು ಮೇಕ್ ಯುವರ್ ಸೆಲ್ಫ್ ಫ್ರೆಶ್ ಅಂತ. ನೀನು ಆರಾಮಾಗಿ ಬರ್ತೀಯ, ಆರಾಮಾಗಿ ಏನ್ ಮಾಡು, ಪಾರ್ಕ್ ನಲ್ಲಿ ತಿರುಗಾಡ ಬಾ, ನೀನು ಆರಾಮಾಗ್ತೀಯ ಅನ್ನೋ ಮಾತನ್ನ ಹೇಳ್ತಾಳೆ. ಸರಿಯಾದ ಉತ್ತರ ಎ. Suddenly a daring thought came to her. The daring thought was, ತಕ್ಷಣವೇ ಆಕೆಗೆ ಒಂದು ವಿಚಾರ ಬಂದ್ಬಿಡ್ತದೆ. ಆ ವಿಚಾರ ಯಾವುದು ಅಂತ. To ask music maestros to play for her brother in her house. ತನ್ನ ತಮ್ಮನಿಗಾಗಿ ಮನೆಗೆ ಬಂದು ಮಹಾನ್ ವ್ಯಕ್ತಿಗಳು, ಸಂಗೀತಗಾರನ್ನ ಸಂಗೀತ ಕಚೇರಿಯನ್ನು ನಡೆಸ್ತಿರ್ತಾರೆ, ಅವರನ್ನ ಮನೆ ಕರೆದು ತನ್ನ ಬ್ರದರ್ಗಾಗಿ ಸಂಗೀತವನ್ನ ನುಡಿಸ್ತಾರ ಅಂತ ಕೇಳ್ಕೊಳ್ಳೋದು ಒಂದೇದು. ಟು ಟೇಕ್ ಅನಂತ್ ಟು ದ ಮ್ಯೂಸಿಕ್ ಕನ್ಸರ್ಟ್, ಅನಂತ್ ನನ್ನ ಮ್ಯೂಸಿಕ್ ಕನ್ಸರ್ಟ್ಗೆ ಕಚೇರಿಗೆ ಕರೆದುಕೊಂಡು ಹೋಗೋದು. ಟು ಟೇಕ್ ಅನಂತ್ ಟು ಕ್ಯಾನ್ಸರ್ ಹಾಸ್ಪಿಟಲ್, ಅನಂತ್ ನನ್ನ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದು. ಟು ಗೋ ಟು ದ ಕನ್ಸರ್ಟ್ ವಿತ್ ಯರ್ ಫಾದರ್, ತನ್ನ ತಂದೆಯ ಜೊತೆಗೆ ಕನ್ಸರ್ಟ್ ಆ ಸಂಗೀತ ಕಚೇರಿಗೆ ಹೋಗುವುದು ಅಂತ ಆಕೆಗೆ ಒಂದು ವಿಚಾರ ಬಂತು. ಆಕೆಗೆ ಬೆಳೆದಂತಹ ವಿಚಾರ ಆಪ್ಷನ್ ಎ ಈಸ್ ರೈಟ್. There is no harm in trying it, said Smita. It referred to, ಅದನ್ನ ಮಾಡೋದ್ರಿಂದ ಏನು ಯಾವುದೂ ತೊಂದರೆ ಆಗೋದಿಲ್ಲ. ಅದ ಅಂದ್ರೆ ಏನು? ಎಸ್ ಸಿ ಟೇಕಿಂಗ್ ಅನಂತ್ ಟು ದ ಕನ್ಸರ್ಟ್, ಅನಂತ್ ನನ್ನ ಕನ್ಸರ್ಟ್ಗೆ ಕರೆದುಕೊಂಡು ಹೋಗುವುದು. ಗೋಯಿಂಗ್ ಟು ದ ಕನ್ಸರ್ಟ್ ವಿತ್ ಯರ್ ಫಾದರ್, ತನ್ನ ತಂದೆಯ ಜೊತೆಗೆ ಸಂಗೀತ ಕಚೇರಿಗೆ ಹೋಗುವುದು. ಆಸ್ಕಿಂಗ್ ರವಿಶಂಕರ್ ಟು ಪರ್ಫಾರ್ಮ್ ಫಾರ್ ಹರ್ ಬ್ರದರ್, ಪಂಡಿತ್ ರವಿಶಂಕರನ್ನ ಕೇಳಿಕೊಳ್ಳುವುದು, ತನ್ನ ತಮ್ಮನಿಗಾಗಿ ಸಂಗೀತ ಕಚೇರಿಯನ್ನ ನಡೆಸಿಕೊಡಿ ಅಂತ ಅವರನ್ನ ಕೇಳಿಕೊಳ್ಳುವುದು.
ಸೆಂಡಿಂಗ್ ಹರ್ ಫಾದರ್ ಟು ದ ಕನ್ಸರ್ಟ್, ತನ್ನ ತಂದೆಯನ್ನು ಮಾತ್ರ ಸಂಗೀತ ಕಚೇರಿಗೆ ಕಳಿಸುವುದು. ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ರೈಟ್. ಪಂಡಿತ್ ರವಿಶಂಕರ್ is a maestro in playing the ಪಂಡಿತ್ ರವಿಶಂಕರ್ ಅವರು ಇದರಲ್ಲಿ ಪರಿಣಿತಿಯನ್ನು ಹೊಂದಿದ್ರು. ಇದರ ತಬಲಾ, ಸಿತಾರ್, ವಯಲಿನ್, ಡ್ರಮ್ಸ್. ಆಪ್ಷನ್ ಬಿ ಈಸ್ ರೈಟ್. The great wizard of music who played tabla with Pandit Ravi Shankar was Pandit Ravi Shankar ಜೊತೆಗೆ ತಬಲಾವನ್ನು ನುಡಿಸ್ತಕ್ಕಂತಹ ಒಬ್ಬ ವಿಜಾರ್ಡ್ ಆಫ್ ಮ್ಯೂಸಿಕ್, ಶ್ರೇಷ್ಠ ಮ್ಯೂಸಿಕ್ ಕಾರ ಯಾರು ಅಂತ ಕೇಳಿದ್ರೆ ಉಸ್ತಾದ್ ಅಲ್ಲಾರಕ, ಜಾಕೀರ್ ಹುಸೇನ್, ಅಮ್ಜಾದ್ ಅಲಿ ಖಾನ್, ಎ ಆರ್ ರೆಹಮಾನ್. ಸರಿಯಾದ ಉತ್ತರ ಉಸ್ತಾದ್ ಅಲ್ಲಾರಕ. The audience respected the great master Pandit Ravi Shankar by audience means the ಜನ, ಅಲ್ಲಿ ಇರ್ತಕ್ಕಂಥ ಪೀಪಲ್, ಸಂಗೀತ ಕಚೇರಿಯಲ್ಲಿ ಕುಳಿತುಕೊಂಡಂತ ಆಲಿಸ್ತಕ್ಕಂತಹ ಜನ, ಅವರು ಪಂಡಿತ್ ರವಿಶಂಕರ್ ನಮಗೆ ಹೀಗೆ ಗೌರವವನ್ನು ಸೂಚಿಸಿದ್ರು. ಹೇಗೆ? ಕ್ಲಾಪಿಂಗ್ ಲಾಡ್ಲಿ, ಭಯಂಕರ ಕ್ಲಾಪ್ ಮಾಡೋದ್ರಿಂದ ಅವರಿಗೆ ಗೌರವವನ್ನು ಸೂಚಿಸಿದ್ರು. ಶೌಟಿಂಗ್ ಸ್ಲೋಗನ್ ಆನ್ ಹಿಮ್, ಜೋರಾಗಿ ಕಿರುಚುತ್ತಾ ಸ್ಲೋಗನ್ಗಳನ್ನ, ಘೋಷಣಾ ವಾಕ್ಯಗಳನ್ನ ಕೂಗುತ್ತಾ ಅವರನ್ನ ಗೌರವಿಸಿದ್ರು. ಎ ಸ್ಟ್ಯಾಂಡಿಂಗ್ ಓವೇಷನ್, ಎದ್ದು ನಿಂತು ಎಲ್ಲರೂ ಚಪ್ಪಾಳೆಯನ್ನು ಹೊಡೆಯುತ್ತಾ ಗೌರವವನ್ನು ಸೂಚಿಸಿದ್ರು. ಪ್ರೇಯಿಂಗ್ ಸೈಲೆಂಟ್ಲಿ, ಅಂದ್ರೆ ಪ್ರಾರ್ಥಿಸುತ್ತಾ, ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾ ಅವರನ್ನು ಗೌರವದಿಂದ ಗೌರವವನ್ನು ಸೂಚಿಸಿದ್ರು. ಸರಿಯಾದ ಉತ್ತರ ಎಲ್ಲರೂ ಎದ್ದು ನಿಂತು ಚಪ್ಪಾಳೆಯನ್ನ ಹೊಡೆದ್ರು ಅಂತ. ಆಪ್ಷನ್ ಸಿ ಇಸ್ ರೈಟ್. The person who made a long boring speech at the concert was, ನೋಡ್ರಿ, ಕನ್ಸರ್ಟ್ ನಡೀತಾ ಇದ್ದಾಗ, ಸಂಗೀತ ಕಚೇರಿ ನಡೀತಾ ಇದ್ದಾಗ ಭಯಂಕರವಾದ ಎಲ್ಲಿನೂ ತರ್ತಕ್ಕಂತಹ ಸ್ಪೀಚ್ ಅನ್ನ ಕೊಟ್ಟಂತಹ ವ್ಯಕ್ತಿ ಯಾರೆಂದರೆ ದ ಸಿಂಗರ್ ಪಂಡಿತ್ ರವಿಶಂಕರ್, ಅಲ್ಲಾರಕ, ಎ ಲಾರ್ಜ್ ಮಸ್ಟಚೀಡ್ ಮ್ಯಾನ್. ಸರಿಯಾದ ಉತ್ತರ ಎ ಲಾರ್ಜ್ ಮಸ್ಟಚೀಡ್ ಮ್ಯಾನ್. ಮಸ್ಟಚೀಡ್ ಅಂದ್ರೆ ಉದ್ದನೆಯ ಮೀಸೆಯನ್ನು ಬಿಟ್ಟಂತ ಮನುಷ್ಯ ಅಂತ. You must not bother him with such a request. Speaker had requested. ನೋಡ್ರಿ, ಇಂಥ ಒಬ್ಬ ಹುಡುಗನಿಗೆ ನಾವು ಅನ್ಯಾಯ ಮಾಡುವುದು ಬೇಡ, ಆ ಹುಡುಗನಿಗೆ ನಾವು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿದಂತಹ, ಇಲ್ಲಿ ಈ ಮಾತುಗಳನ್ನು ಹೇಳಿದಂತಹ ವ್ಯಕ್ತಿ ಯಾರೆಂದರೆ, ಯಾರಿಗೆ ರಿಕ್ವೆಸ್ಟ್ ಮಾಡಿದನೆಂದರೆ ಪಂಡಿತ್ ರವಿಶಂಕರ್ ಟು ಕಮ್ ಟು ಹರ್ ಹೌಸ್ ಅಂಡ್ ಪ್ಲೇ ಸಿತಾರ್ ಫಾರ್ ಅನಂತ್. ಅನಂತಿಗಾಗಿ ಸಿತಾರವನ್ನು ನುಡಿಸ್ಬೇಕು ಅಂತ ಕೇಳಿಕೊಂಡ್ರು. ದ ಡಾಕ್ಟರ್ಸ್ ಟು ಟ್ರೀಟ್ ಅನಂತ್, ಅನಂತ್ಗೆ ಟ್ರೀಟ್ಮೆಂಟ್ ಕೊಡ್ರಿ ಅಂತ ಡಾಕ್ಟರ್ ನನ್ನ ಕೇಳಿಕೊಂಡ್ರು. ಫಾದರ್ ಟು ಟೇಕ್ ಅನಂತ್ ದ ಕನ್ಸರ್ಟ್, ಫಾದರ್ ನನ್ನ ಕೇಳಿಕೊಂಡ್ರು ಅನಂತನನ್ನ ಕನ್ಸರ್ಟ್ ಕರೆದುಕೊಂಡು ಹೋಗ್ರಿ ಅಂತ ಕೇಳಿಕೊಂಡ್ರು. ಆಂಟ್ ಸುಶ್ಲಾ ಟು ಅಲೋ ದೆಮ್ ಟು ಸ್ಟೇ ಇನ್ ಹರ್ ಹೌಸ್, ಅವರಿಗೆ ಇರುವಿಕೆಗಾಗಿ ಆಂಟ್ ಸುಶ್ಲಾ ತನ್ನ ಮನೆಯಲ್ಲಿ ಜಾಗವನ್ನ ನೀಡಿದ್ರು. ಇದರ ಉತ್ತರ ಆ ಹುಡುಗನಿಗೆ ನಾವು ತೊಂದರೆ ಕೊಡುವುದು ಬೇಡ ಅಂತಕ್ಕಂಥದ್ದು. ಯಾರಂತಂದ್ರೆ ಪಂಡಿತ್ ರವಿಶಂಕರ್ ಟು ಕಮ್ ಟು ಹರ್ ಹೌಸ್ ಅಂಡ್ ಪ್ಲೇ ಸಿತಾರ್ ಫಾರ್ ಅನಂತ್ ಅಂತಕ್ಕಂಥದ್ದು. We perform for the boy, it was said by, ಆ ಹುಡುಗನಿಗಾಗಿ ನಾವು ಸಂಗೀತ ಕಚೇರಿಯನ್ನ ನಡೆಸೋಣ. ಈ ಮಾತನ್ನ ಹೇಳಿದಂತಹ ವ್ಯಕ್ತಿ ಯಾರೆಂದರೆ ಪಂಡಿತ್ ರವಿಶಂಕರ್ ಅಂಡ್ ಸುಶೀಲಾ, ಉಸ್ತಾದ್ ಅಲ್ಲಾರಕ, ಜಾಕೀರ್ ಹುಸೇನ್. ಉತ್ತರ ಉಸ್ತಾದ್ ಅಲ್ಲಾರಕ. ಓಕೆ. I spoke to him and he will come tomorrow morning. I hear is not. I spoke to him, ಅವನ ಜೊತೆ ನಾನು ಮಾತನಾಡಿದೆ, and he will come tomorrow morning. ನಾಳೆ ಮುಂಜಾನೆ ಅವರು ಬರ್ತಾರಂತ ಹೇಳಿದ್ರು. ಇಲ್ಲಿ ಐ ಅಂದರೆ ಮಾತನಾಡಿದಂಥವ್ರು ಅವ್ರ ಜೊತೆ. ಸುಶೀಲಾ ಮದರ್, ಸ್ಮಿತಾ ಫಾದರ್.
ಸರಿಯಾದ ಉತ್ತರ ಆ ಹುಡುಗಿ ಕೇಳಿಕೊಂಡಿರ್ತಾಳೆ. ನೀತಾ. ಓಕೆ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಇಲ್ಲಿವರೆಗೆ ನಾವು ಏಜು ಮತ್ತು ಹುಡುಗಿಯ ಏಜನ್ನ ಇಡಲಾಗಿದೆ. ಹುಡುಗನ ವಯಸ್ಸೆಷ್ಟು ಮತ್ತು ಹುಡುಗಿಯ ವಯಸ್ಸೆಷ್ಟು ಅನ್ನೋದನ್ನ ನಿಮ್ಮ ಪುಸ್ತಕದಲ್ಲಿ ಇದೆ, ನೋಡಿ ಅಭ್ಯಸಿಸಿ. ಮಾಡ್ತೀರಾ? ಹಲೋ, ಹ್ಞೂ ಸರ್. ಹುಡುಗನ ವಯಸ್ಸು 15